ಒಂದು 50 ಮನೆ ಕಟ್ಕೊಂಡಿದ್ದಾರೆ, ಇನ್ನೊಂದು 20 ಜನ GPA-ನಲ್ಲಿ ಇದ್ದಾರೆ. ಅವ್ರ ಪಾಪ ಅವ್ರಿಗೂ ಖಾತೆ ಮಾಡ್ಕೊಟ್ರೆ ಅವರು ಕಟ್ಕೊಳ್ತಾರೆ. ಕಟ್ಟಿರೋರು ಇದ್ದಾರೆ, ಅದನ್ನ ಕಟ್ಟದೇ ಇರೋರು ಇದ್ದಾರೆ. ರಾಜನಕೇನ್ ಸನ್ಮಾನ್ಯ ಸಭಾಪತಿಗಳೇ, ನಾನು ಪ್ರಶ್ನೆ ಸಂಖ್ಯೆ 413 ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರಗಳನ್ನ ಕೊಟ್ಟಿದ್ದಾರೆ. ನಾನು ಈಗ ತಾನೇ ಸಚಿವರ ಜೊತೆನೂ ಕೂಡ ಇದ್ರ ಬಗ್ಗೆ ಏನೆಲ್ಲ ಉಪ ಪ್ರಶ್ನೆ ಕೇಳಬೇಕು ಅಂತ ಇದ್ದೆ, ಅದನ್ನ ಅವ್ರ ಹತ್ರ ಪ್ರಶ್ನೆ ಕೇಳಿದ್ದೀನಿ, ಸಮಾಧಾನಕರ ಉತ್ತರ ಹೇಳಿದ್ದಾರೆ. ಆದ್ರೆ ಒಂದೇ ಒಂದು ನಿಮ್ಮ ಮೂಲಕ ನಾನು ಅವರಿಗೆ ಮತ್ತೊಮ್ಮೆ ಮನವರಿಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ನದಿ ಜಯಮಂಗ್ಲಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಾನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ನದಿ ತುಮಕೂರು ತಾಲೂಕು, ಕೊರಟಗೆರೆ ತಾಲೂಕು, ಮಧುಗಿರಿ ತಾಲೂಕು, ಹೀಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಹರಿದು ಕಡೆಗೆ ಅದು ಆಂಧ್ರ ಪ್ರದೇಶ ಸೇರುತ್ತೆ. ನದಿ ಹರಿತಕ್ಕಂಥ ಜಾಗ ಹೊಲದಲ್ಲಿ ನದಿ ಹರಿಯುತ್ತಾ, ಇವರು ಬರೀತಾರೆ ಹೊಲಗಳಲ್ಲಿ ಅಂತೇಳಿ ಈ ಅಧಿಕಾರಿಗಳು ಉತ್ತರ ಬರೀತಾರೆ. ಅದಕ್ಕೋಸ್ಕರ ನನಗೆ ಅವರು ಗೂಗಲ್ ಮ್ಯಾಪ್ ಎಲ್ಲ ತೋರಿಸಿದ್ರು. ಗೂಗಲ್ ಮ್ಯಾಪ್ ಮೇಲೆ ಕೂತ್ಕೊಂಡು ಇವರು ಉತ್ತರ ಕೊಡೋದಾದ್ರೆ ಅದೇನು ಅರ್ಥ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ, ಆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನೀವು ಸೂಚನೆ ಕೊಡಿ. ಆ ಸೂಚನೆ ಆಧಾರದ ಮೇಲೆ ನಾವು ಸ್ಥಳವನ್ನ ಪರಿಶೀಲನೆ ಮಾಡಿ ಸೂಕ್ತವಾದಂತ ಕ್ರಮ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದೆ. ಅದಕ್ಕೆ ಅವ್ರು ಒಪ್ಪಿದ್ದಾರೆ. ಅದನ್ನ ಒಂದು ಭರವಸೆಯನ್ನ ಸಚಿವರಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಓಕೆ ಅಧ್ಯಕ್ಷರೇ, ಈಗಾಗಲೇ ಅವ್ರು ಕೇಳಿರ್ತಕ್ಕಂಥ ಹಿಂದಕ್ಕೂ ನೀವು ಪ್ರಶ್ನೆ ಕೇಳಿದ್ದಾರೆ. ಈಗಾಗಲೇ ಆ ನದಿ ಮೇಲೆ 2 ಬ್ಯಾರೇಜಸ್, ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಮಾಡಿರ್ತಕ್ಕಂಥದ್ದು. ಅದರ ನಡುವೆ ಇನ್ನೊಂದು ಆಗಬೇಕು ಜನಪರವಾಗಿ ಮತ್ತು ರೈತರಿಗೆ ಅಂತ ಹೇಳಿದ್ರು. ಆದರೆ ನಮ್ಮ ಅಧಿಕಾರಿಗಳು ಅದನ್ನೆಲ್ಲ ನೋಡಿ ಪ್ಲಾನ್ ಮಾಡಿ ಗೂಗಲ್ನಲ್ಲಿ ಏನೇನು ತೊಂದರೆ ಇದೆ ಅಂತ ಮಾತುಗಳನ್ನ ಹೇಳಿ, ಒಂದು ಕಡೆ ಗೈಡ್ ಲೈನ್ಸ್ ಇದೆ, ಇನ್ನೊಂದು ಕಡೆ ರೋಡ್ ಇದೆ ಅಂತ ಮಾತನಾಡಿದ್ರು. ಆದರೆ ಈಗಾಗಲೇ ಹಿರಿಯ ಸಚಿವರಾಗಿರ್ತಕ್ಕಂಥ ಸದಸ್ಯರ ಜೊತೆಯಲ್ಲಿ ನಾನು ಮಾತನಾಡಿದ್ದೀನಿ. ಆದಷ್ಟು ಅವ್ರು ಹೇಳಿದಂತೆ ಅಧಿಕಾರಿಗಳನ್ನ ಅವ್ರ ಜೊತೆಯಲ್ಲಿ ಕಳಿಸಿ ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಅನುಕೂಲ ಮಾಡಿಕೊಡ್ತಾರೆ ಅಂತ ಮಾತು ಇವರು ಬರೀತಾರೆ ಹೊಲಗಳಲ್ಲಿ ಅಂತೇಳಿ ಈ ಅಧಿಕಾರಿಗಳು ಉತ್ತರ ಬರೀತಾರೆ. ಅದಕ್ಕೋಸ್ಕರ ನನಗೆ ಅವರು ಗೂಗಲ್ ಮ್ಯಾಪ್ ಎಲ್ಲ ತೋರಿಸಿದ್ರು. ಗೂಗಲ್ ಮ್ಯಾಪ್ ಮೇಲೆ ಕೂತ್ಕೊಂಡು ಇವರು ಉತ್ತರ ಕೊಡೋದಾದ್ರೆ ಅದೇನು ಅರ್ಥ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ, ಆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನೀವು ಸೂಚನೆ ಕೊಡಿ. ಆ ಸೂಚನೆ ಆಧಾರದ ಮೇಲೆ ನಾವು ಸ್ಥಳವನ್ನ ಪರಿಶೀಲನೆ ಮಾಡಿ ಸೂಕ್ತವಾದಂತ ಕ್ರಮ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದೆ. ಅದಕ್ಕೆ ಅವ್ರು ಒಪ್ಪಿದ್ದಾರೆ. ಅದನ್ನ ಒಂದು ಭರವಸೆಯನ್ನ ಸಚಿವರಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಓಕೆ ಅಧ್ಯಕ್ಷರೇ, ಈಗಾಗಲೇ ಅವ್ರು ಕೇಳಿರ್ತಕ್ಕಂಥ ಹಿಂದಕ್ಕೂ ನೀವು ಪ್ರಶ್ನೆ ಕೇಳಿದ್ದಾರೆ. ಈಗಾಗಲೇ ಆ ನದಿ ಮೇಲೆ 2 ಬ್ಯಾರೇಜಸ್, ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಮಾಡಿರ್ತಕ್ಕಂಥದ್ದು. ಅದರ ನಡುವೆ ಇನ್ನೊಂದು ಆಗಬೇಕು ಜನಪರವಾಗಿ ಮತ್ತು ರೈತರಿಗೆ ಅಂತ ಹೇಳಿದ್ರು. ಆದರೆ ನಮ್ಮ ಅಧಿಕಾರಿಗಳು ಅದನ್ನೆಲ್ಲ ನೋಡಿ ಪ್ಲಾನ್ ಮಾಡಿ ಗೂಗಲ್ನಲ್ಲಿ ಏನೇನು ತೊಂದರೆ ಇದೆ ಅಂತ ಮಾತುಗಳನ್ನ ಹೇಳಿ, ಒಂದು ಕಡೆ ಗೈಡ್ ಲೈನ್ಸ್ ಇದೆ, ಇನ್ನೊಂದು ಕಡೆ ರೋಡ್ ಇದೆ ಅಂತ ಮಾತನಾಡಿದ್ರು. ಆದರೆ ಈಗಾಗಲೇ ಹಿರಿಯ ಸಚಿವರಾಗಿರ್ತಕ್ಕಂಥ ಸದಸ್ಯರ ಜೊತೆಯಲ್ಲಿ ನಾನು ಮಾತನಾಡಿದ್ದೀನಿ. ಆದಷ್ಟು ಅವ್ರು ಹೇಳಿದಂತೆ ಅಧಿಕಾರಿಗಳನ್ನ ಅವ್ರ ಜೊತೆಯಲ್ಲಿ ಕಳಿಸಿ ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಅನುಕೂಲ ಮಾಡಿಕೊಡ್ತಾರೆ ಅಂತ ಮಾತು